ಚಂದ್ರು ಚಂದ್ರು ಬಾರಪ್ಪ, ಎಲ್ಲಿಗೆ ಹೋಗಿದ್ದೆ? ಹೊಲ್ತಕ್ ಹೋಗಿದ್ದೆ ಕಣಮ್ಮ. ಯಾಕೆ? ಅಲ್ವೋ, ನಿನ್ನ ಹೆಂಡತಿ ತವ್ರ ಮನೆಗೆ ಹೋದಳು, ಇನ್ನ ಬರ್ಲೇ ಇಲ್ವಲ್ಲೋ? ಇನ್ನು ಎಷ್ಟು ದಿನ ಅಂತ ತವ್ರ ಮನೆಗೆ ಇರ್ತಾಳೋ? ಹೋಗಿ ನೀನಾದ್ರೂ ಕರ್ಕೊಂಬರ್ಬೇಕೋ ಬೇಡವೋ? ಅಯ್ಯೋ ಅಮ್ಮ, ಅವ್ರ ಅಮ್ಮನ್ಗೇನೋ ಹುಷಾರಿಲ್ವಂತೆ, ಅದಕ್ಕೆ ಸ್ವಲ್ಪ ದಿನ ಇದ್ ಬತ್ತೀನಿ ಅಂತ ಹೇಳ್ತಾ ಇದ್ಲು. ಫೋನ್ ಮಾಡಿದ್ದೆ ಬೆಳಗ್ಗೆ, ಇನ್ನು ಯಾವಾಗ ಬತ್ತೀಯ ಅಂತನ. ಇನ್ನೊಂದು 2 ದಿವಸದಲ್ಲಿ ಬತ್ತೀನಿ ಅಂತ ಹೇಳಿದಾಳೆ. ಬತ್ತಾಳೆ ಬಿರಾಮ. ಅಯ್ಯೋ, ತವ್ರ ಮನೆಗೆ ಹೋದ್ರೆ ಸಾಕು, ಅಲ್ಲೇ ಉಳ್ಕೊಂಡ್ಬಿಡ್ತಾಳಪ್ಪ ನಿನ್ನ ಹೆಂಡತಿ. ಅವ್ರಿಗೆ ಚೆನ್ನಾಗಿಲ್ಲ ಇವ್ರಿಗೆ ಚೆನ್ನಾಗಿಲ್ಲ ಅಂತಾನ. ಹೋಗ್ಲಿ, ನಿನ್ ತಂಗಿಗೆ ಒಳ್ಳೆ ಹುಡುಗನ ಹುಡುಕ್ರಿ ನೋಡ್ರಿ, ಯಾರನ್ನ ಪರಿಚಯ ಇರೋರ್ಗೆ ಹೇಳ್ರಿ ಅಂತ ಹೇಳಿದ್ನಲ್ಲ. ಏನ್ ಮಾಡ್ದಪ್ಪ? ಯಾರನ್ನ ವಿಚಾರಿಸ್ತಾ? ನಿನ್ ಫ್ರೆಂಡ್ಗಳನ್ನ, ನಿನಗ್ ಪರಿಚಯ ಇರೋರ್ನ ಯಾರನ್ನಾದ್ರೂ, ನಿಮ್ಮ ಅಪ್ಪ ಅಂತನು ಹುಡ್ಕಪ್ಪ ಜಲ್ದಿ ಮದ್ವೆ ಮಾಡೋಣ ಅಂತಂದ್ರೆ ತಲೆನೇ ಕೆಡಿಸ್ಕೊಂತ ಇಲ್ಲ. ನಾನು ನೋಡ್ತಾ ಇದ್ದೀನಿ ಕಣಮ್ಮ, ಆದ್ರೆ ನಮ್ಮ ಅಂತಸ್ತಿಗೆ ತಕ್ಕಂಗೆ ಯಾರು ಸಿಗ್ತಾ ಇಲ್ಲ. ಸ್ವಲ್ಪ ದಿನ ಕಾಯಮ್ಮ, ನೋಡೋಣ. ಇನ್ನೂ ಒಳ್ಳೆ ಹುಡುಗರು ಸಿಗ್ಬೋದು. ಈ ಸರೋಜಾ ಸರೋಜಾ, ಇದ್ದಳೆ ಮೇಲಕ್ಕೆ. ಚಂದ್ರು, ಯಾಕ್ರಿ? ಓ, ನಮ್ ನಂದಿನಿ ನೋಡಕ್ಕೆ ಮದ್ವೆ ಹುಡುಗನು ಮತ್ತೆ ಅವ್ರ ತಂದೆ ಬಂದಿದ್ದಾರೆ, ಅದಕ್ಕೆ ಇದ್ದಳೆ ಮೇಲಕ್ಕೆ. ಹೌದೇನ್ರಿ? ಎಲ್ಲಿ ಬಂದಿದ್ದಾರೆ? ಹೊರಗಡೆ ಇದ್ದಾರೆ. ಇರಿ, 1 ನಿಮಿಷ ಬಂದೆ ಅಂತ ಹೇಳಿ ಅಲ್ಲೇ ನಿಲ್ಸ್ ಬಂದಿದ್ದೀನಿ. ಓ, ಕರ್ಕೊಂಬರೋಗ್ರಿ ಒಳಗಡೆ. ಸರಿ ಆಯ್ತು, ಕರ್ಕೊಂಬತ್ತೀನಿ. ಬರ್ರಿ ಅಣ್ಣ, ರಾಜಶೇಖರಣ್ಣ, ಬರ್ರಿ ಒಳಗಡೆ ಬಾರಪ್ಪ. ಬನ್ನಿ ರಾಜಶೇಖರಣ್ಣ, ಬನ್ನಿ ಕುತ್ಕೊ ಬನ್ನಿ ಇತ್ಲಾಗೆ. ಕೂತ್ಕೊಳ್ಳಿ ಅಣ್ಣ, ಕೂತ್ಕೊಳ್ಳಪ್ಪ ನೀನು. ಮನೆ ತುಂಬಾ ಚೆನ್ನಾಗಿ ಕಟ್ಸಿದಿರಾ ಕಣ್ರಿ ಜಯಣ್ಣ ಅವ್ರೆ. ಹ್ಞೂ ಅಣ್ಣ, ಏನೋ ಇರ್ಲಿ, ಒಂದು ಸ್ವಲ್ಪ ಬೇರೆ ಮಕ್ಕಳು ಬೇರೆ ದೊಡ್ಡರಾದ್ರೂ ಮದುವೆ ಗಿದ್ವೆ ಮಾಡ್ಬೇಕಲ್ಲ, ಅದಕ್ಕೆ ಕಟ್ಸಿದೀವಿ. ನಿಮ್ಮಷ್ಟೇನು ಇಲ್ಲ ಬಿಡಿ. ನಿಮಗೆ ಬೆಂಗಳೂರಲ್ಲೇ 2 ಬಂಗ್ಲೆ ಇದ್ದಾವೆ. ನಮ್ದೆಲ್ಲ ಯಾವ ಲೆಕ್ಕ ಅಲ್ವಾ, ಹಳ್ಳಿಲಿರೋರು. ಹಂಗೇನಿಲ್ಲ, ಹಳ್ಳಿಲಾದ್ರೂ ತುಂಬಾ ಚೆನ್ನಾಗಿ ಕಟ್ಸಿದೀರಾ ಮನೇನ. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಅಣ್ಣ, ಕುಡಿಯಕ್ಕೆ ಏನ್ ತಗಂತೀರಾ? ಜ್ಯೂಸ್ ಕುಡಿತೀರೋ ಅಥವಾ ಕಾಫಿ ಟೀ ಏನ್ ತರ್ಲಿ? ಏನು ಬೇಡಮ್ಮ, ನಾವು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇನೆ. ಜಯಣ್ಣ ಅವ್ರು ಫೋನ್ ಮಾಡಿದ್ರು, ಬರ್ರಿ ನಮ್ಮ ಮಗಳದೆಲ್ಲ ಎಜುಕೇಶನ್ ಆಗಿದೆ, ನೋಡ್ಕೊಂಡು ಹೋಗಿವ್ರಂತೆ ಅಂತ ಹೇಳಿ ಫೋನ್ ಮಾಡಿದ್ರು, ಅದಕ್ಕೆ ಬಂದಿದ್ವಿ. ಏನು ಬೇಡಮ್ಮ, ನಮ್ಗೇನು ಬಾಯಾರಿಕೆ ಏನೂ ಇಲ್ಲ. ಇರ್ಲಿ ಬಿಡು, ಪರವಾಗಿಲ್ಲ. ಇನ್ನೊಂದ್ಸಲ ಬಂದಾಗ ಊಟನೇ ಮಾಡ್ಕೊಂಡು ಹೋಗೋಣ. ಅಯ್ಯೋ, ಹಿಂಗಂದ್ರೆ ಹೆಂಗಣ್ಣ? ದೊಡ್ಡವರು ನೀವು, ನಮ್ಮಂತವ್ರ ಮನೆಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು. ಅಯ್ಯೋ, ನಾವು ಯಾವ ದೊಡ್ಡವರು ಬಿಡಿ. ಆ ದೇವ್ರ ಮುಂದೆ ಎಲ್ಲರೂ ನಾವು ಚಿಕ್ಕವರೇನೆ. ಎಲ್ಲಿ ನಿಮ್ಮ ಮಗಳು ಕಾಣ್ತಾ ಇಲ್ಲ? ಅದು ಅವಳಿಗೆ ನೀವು ಬರೋದ್ ಗೊತ್ತಿರ್ಲಿಲ್ವಲ್ಲ, ಇಲ್ಲೇ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ಲು. ಬರ್ತಾಳೆ ಇರ್ರಿ. ನಮಗ್ ಗೊತ್ತಿರ್ಲಿಲ್ಲ ಯಜಮಾನ್ರು ನಿಮ್ಮನ್ನ ಕರ್ಕ ಬರ್ತಾರೆ ಅಂತಾನ. ಅಯ್ಯೋ, ನಿಮ್ಮ ಯಜಮಾನ್ರಿಗೆ ನಾವು ಹೇಳಿರ್ಲಿಲ್ಲ ಇಂಥ ದಿವಸನೇ ಬರ್ತೀವಿ ಅಂತಾನ. ಸಡನ್ ಆಗಿ ಈ ಕಡೆ ಎಲ್ಲೋ ಬಂದ್ವಿ, ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅಷ್ಟೇನೆ. ಇರ್ಲಿ ಬಿಡಿ, ಪರವಾಗಿಲ್ಲ. ಎಲ್ಲೋಗಿದ್ದಾಳೋ, ಬರ್ಲಿ. ಹೌದಾ? ನಿಮ್ಮ ಮಗ ಏನ್ ಕೆಲಸ ಮಾಡ್ತಾರೆ? ಸಾಫ್ಟ್ವೇರ್ ಇಂಜಿನಿಯರ್ ಕಣಮ್ಮ. ತಿಂಗಳಿಗೆ 75,000 ರೂಪಾಯಿ ಸಂಬಳ. ಈಗ ಕೆಲ್ಸಕ್ಕೆ ಸೇರಿ 3 ವರ್ಷ ಆಯ್ತು. ಹೌದಾ? ಬೆಂಗಳೂರಲ್ಲಿ ನೀವು 2 ಬಂಗ್ಲೆ ಕಟ್ಸಿದ್ದೀರಾ? ಹೂನಮ್ಮ, 2 ಬಂಗ್ಲೆ ಇದೆ. ಒಂದರಲ್ಲಿ ಕೆಳಗಡೆ ನಾವಿದ್ದೀವಿ, ಮೇಲ್ಗಡೆ ಒಂದು 2 ಮನೆ ಬಾಡಿಗೆ ಕೊಟ್ಟಿದ್ದೀವಿ, ಇನ್ನೊಂದು ಬಂಗ್ಲೆ ಪೂರ್ತಿ ಬಾಡಿಗೆ ಕೊಟ್ಟಿದ್ದೀವಿ. ಬಾಡಿಗೆನೆ ನಮಗೆ ಹತ್ತತ್ರ 1 ಲಕ್ಷದ ಮೇಲೆ ಬರುತ್ತೆ. ಹೌದಾ? ಅಷ್ಟೊಂದು ಶ್ರೀಮಂತ್ರ? ಕಣೆ, ನಮ್ಗೆ 10ರಷ್ಟು ಶ್ರೀಮಂತರು ಇವರು. ಎಲ್ಲ ಬೆಂಗಳೂರಲ್ಲೇ ಇರೋದು ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನ. ಏನು ಅಂದರೆ ನನಗೆ ಸ್ವಲ್ಪ ಪರಿಚಯ ಇದ್ರು, ಹಂಗಾಗಿನ ಮಗಳು ಬೇರೆ ಚೆನ್ನಾಗಿ ಓದಿದ್ದಾಳೆ ಅಂತ ಹೇಳಿದ್ದೆ. ಅವರೂ ಹಳ್ಳಿ ಹುಡುಗಿನೇ ಆದರೂ ಪರವಾಗಿಲ್ಲ, ಒಳ್ಳೆ ಹುಡುಗಿ ಆಗಿರಬೇಕು ಅಂತ ಹೇಳಿ ಇಲ್ಲಿವರೆಗೂ ಹುಡುಕೊಂಡ್ ಬಂದಿದ್ದಾರೆ. ಹೌದಾ? ಏನಪ್ಪ ನಿನ್ನ ಹೆಸರು? ಏನು ಮಾತಾಡ್ತಾನೆ ಇಲ್ಲ. ನನ್ನ ಹೆಸರು ರಾಕೇಶ್ ಆಂಟಿ. ಬೇಗ ಹುಡುಗಿನ ತೋರಿಸಿದ್ರೆ ನಾನು ಹುಡುಗಿ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ಬಿಟ್ಟು ಹೋಗಬೇಕು. ನಮಗೆ ತುಂಬ ಕೆಲಸ ಇದೆ. ಡ್ಯಾಡಿ, ಬೇಗ ಹುಡುಗಿನ ಕರಿಯಕ್ಕೆ ಹೇಳಿ. ಎಷ್ಟೊತ್ತಾಯ್ತು ನಾವು ಬಂದು, ಇನ್ನೂ ಹುಡುಗಿನೇ ಬರಲಿಲ್ವಲ್ಲ? ಇಷ್ಟೊತ್ತಿನ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಅಯ್ಯೋ, ಬೇಜಾರು ಮಾಡ್ಕೋಬೇಡಪ್ಪ. ನನ್ನ ಮಗಳಿಗೆ ನೀವು ಬರೋದು ಗೊತ್ತಿರ್ಲಿಲ್ವಲ್ಲ, ಅದಕ್ಕೇನೆ ಎಲ್ಲ ಹೋಗ್ಬಿಟ್ಟಿದ್ದಾಳೆ. ಇರು, ನಾನೇ ಹೋಗಿ ಕರ್ಕೊಂಬರ್ತೀನಿ. ಇಲ್ಲಾಂದ್ರೆ ಚಂದ್ರು, ಹೋಗಪ್ಪ, ನಿನ್ ತಂಗಿ ಅಲ್ಲೆಲ್ಲಾದ್ರೂ ದೇವಸ್ಥಾನದ ಹತ್ರ ಕೂತಿದ್ರೆ ಹೋಗು, ಜಲ್ದಿ ಕರ್ಕೊಂಬ ಹೋಗು. ಹುಡುಗ ಸರಿ ಅಮ್ಮ, ಆಯಿತು, ಕರ್ಕೊಂಬರ್ತೀನಿ. ರಾಕೇಶ್ ಅವರೇ, ಬೇಜಾರಾಗಬೇಡಿ, ನಾನೇ ಹೋಗಿ ನನ್ನ ತಂಗಿನ ಕರ್ಕೊಬರ್ತೀನಿ. ಆಯಿತು, ಬೇಗ ಕರ್ಕೊಂಬನ್ನಿ, ನಮಗೆ ಹೆಚ್ಚು ಹೊತ್ತು ಕಾಯೋಕ್ಕೆ ಟೈಮ್ ಇಲ್ಲ, ಹೋಗಬೇಕು ನಾವು. ಬೇಗ ಬೇಗ. ಸರಿ ಆಯಿತು, ಕರ್ಕೊಂಬರ್ತೀನಿ ಹೇಳಿ. ಹೌದು, ಈ ಯಾವ ಕಂಪ್ನಿಲಿ ಕೆಲಸ ಮಾಡೋದು ನೀನು? ನಾನು ಇನ್ಫೋಸಿಸಲ್ಲಿ ಆಂಟಿ. ಹೌದಾ? ನಿಮ್ಗೆ 75,000 ರೂಪಾಯಿ ಸಂಬಳನಾ? ಹೌದು, ಇನ್ನೊಂದು ವರ್ಷ ಹೋದ್ರೆ 1 ಲಕ್ಷ ಆಗುತ್ತೆ ನನಗೆ ಸಂಬಳ. 1 ಲಕ್ಷನಾ? ಇರಿ, ಇವ್ರು ತುಂಬಾ ಶ್ರೀಮಂತರು. ಹುಡುಗನ್ಗೆ 1 ಲಕ್ಷ ಸಂಬಳ ಬರುತ್ತಂತೆ. ಈಗ 75,000 ಅಂತೆ, ಇನ್ನೊಂದು ವರ್ಷ ಹೋದ್ರೆ 1 ಲಕ್ಷ ಸಂಬಳ ಆಗುತ್ತಂತೆ. ಈ ಹುಡುಗಂಗೆ ಕೊಟ್ಟು ನಮ್ಮ ನಂದಿನಿ ಮದುವೆ ಮಾಡ್ಬಿಡೋಣ, ಸುಖವಾಗಿರ್ತಾಳೆ. ಇರು ಬರ್ಲಿ ನಂದಿನಿನು. ಇವರು ನೋಡಿ ಹುಡುಗಿನ ಒಪ್ಕೋಬೇಕಲ್ಲ. ಹುಡುಗ ತುಂಬ ರಿಚ್ಚು. ಹುಡುಗ ಒಪ್ಕೊಂಡ್ರೆ ನಮ್ದೇನು ಇಲ್ಲ, ಕೊಟ್ಟು ಮದುವೆ ಮಾಡೋದೇನೆ. ಸರಿ ಆಯ್ತು ರೀ. ನನ್ನ ಮಗಳು ಬಂದ್ಲು ನೋಡಿ, ಅವಳೇ ನನ್ನ ಮಗಳು ನಂದಿನಿ ಅಂತನ. ನಂದಿನಿ ಬಾರಮ್ಮ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತನು? ಬಾ ಇಲ್ಲಿ ಈ ಕಡೆ.
ಯಾಕಮ್ಮ ಯಾರು ಇವರೆಲ್ಲ? ಅಯ್ಯೋ ಜೋರಾಗಿ ಮಾತಾಡ್ಬೇಡ್ರಿ. ಇವರು ನೀನ್ ನೋಡ್ಕೊಂಡು ಹೋಗಕ್ ಬಂದೇರಿ. ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ, ಬೆಂಗಳೂರಾಗೆ 2 ಮನೆ 2 ಬಂಗ್ಲೆ ಇದಾವಂತೆ. ಆ ಹುಡುಗನ್ಗೆ ಇವಾಗ 75,000 ರೂಪಾಯಿ ಸಂಬಳ ಅಂತೆ. ಅದಕ್ಕೆ ನೀನ್ ನೋಡ್ಕೊಂಡು ಹೋಗಕ್ ಬಂದಿದ್ದಾರೆ. ನನ್ನ ನೋಡ್ಕೊಂಡು ಹೋಗೋದಕ್ಕ? ಯಾಕಮ್ಮ ಇಷ್ಟು ಜಲ್ದಿ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರು, ಯಾಕೆ ಹಿಂಗೆ ಇದು ಮಾಡ್ತಾ ಇದ್ದೀರಾ? ಅಯ್ಯೋ ಸುಮ್ಮನೆ ಇರಿ. ಅದೇನೋ ಹೇಳ್ತಾರಲ್ಲ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಮ್ಮಂಗೆ, ಹಂಗಾಗದ್ ಬೇಡ, ಸುಮ್ಮನಿರು. ನಮಗಿನ್ನ 10ರಷ್ಟು ಶ್ರೀಮಂತರು ಇವರು. ನೀನು ಸುಖವಾಗಿರ್ತೀಯ ಈ ಹುಡುಗನ ಮದುವೆ ಆದ್ರಿ. ಅಣ್ಣ ಇವಳೆ ನನ್ನ ಮಗಳು. ಇಷ್ಟು ವರ್ಷ ಬೆಂಗಳೂರಾಗೆ ಓದ್ತಾ ಇದ್ಲು. BSc ಮುಗಿಸಿ B.Ed ಮಾಡಿದ್ದಾಳೆ. ಅದಕ್ಕೆ ಇವಾಗ ಏನೋ ಮುಂದಕ್ಕೆ ಓದ್ತೀನಿ ಅಂತಿದ್ಲು. ನಾವೇ ಏನು ಬೇಡ ಮದುವೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ನಮ್ಮ ಮಾತಿಗೆ ಎದುರಾಡ್ದೇನೆ ಸುಮ್ಮನೆ ಆಗಿದ್ದಾಳೆ. ಹೌದಾ? ತುಂಬ ಲಕ್ಷಣವಾಗಿದ್ದಾಳೆ. ರಾಕೇಶ್, ಹುಡುಗಿ ಇಷ್ಟ ಆದ್ಲಾ? ಹುಡುಗಿ ನೋಡೋಕ್ಕೇನೋ ಪರವಾಗಿಲ್ಲ ಡ್ಯಾಡಿ, ಇಷ್ಟ ಆದ್ಲು. ಕ್ಯಾರೆಕ್ಟ್ರು ಹೆಂಗೋ ಏನೋ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು ನಾನು. ಪರ್ಸ್ನಲ್ ಆಗಿ ಆಮೇಲೆ ಮಾತಾಡುವಂತೆ. ಈಗ ಹುಡುಗಿ ಇಷ್ಟ ಆದ್ಲಾ ಹೇಳು. ಓಕೆ ಡ್ಯಾಡಿ, ಇಷ್ಟ ಆದ್ಲು. ಹೌದಾ? ಸರಿ, ಹಂಗಾದ್ರೆ ನಮಗೂ ಇಷ್ಟನೇ. ಅಪ್ಪ ಏನಿದು? ಅಲ್ಲ ಇನ್ನು ಇವತ್ತಿನ ಬಂದಿದ್ದಾರೆ, ಆಗ್ಲೇ ನೋಡಿದ ತಕ್ಷಣ ಇಷ್ಟನೇ ಅಂತ ಹೇಳ್ತಾ ಇದೆಯಲ್ಲ. ನನ್ನ ಇಷ್ಟ ಕಷ್ಟ ಕೇಳಲ್ವಾ ನೀವು? ಸುಮ್ಮನೆ ನೀವಾಗಿ ನೀವು ಒಪ್ಕೊಂಡ್ಬಿಟ್ರೆ? ನಂದಿನಿ ಸುಮ್ಮನೆ ಇರು, ಮಾತಾಡಬೇಡ, ಸುಮ್ಮನೆ ಇರು, ಆಮೇಲೆ ಮಾತಾಡೋಣ ಈ ವಿಷಯದ ಬಗ್ಗೆ. ಮಾತಾಡ್ತಾ ಇದ್ದಾರೆ, ಏನು ಅಂತ ಮಾತಾಡಿ, ಪರವಾಗಿಲ್ಲ. ಏನೂ ಇಲ್ಲ, ನಾವೇನು ಹೇಳ್ತೀವೋ ಅದನ್ನ ಕೇಳ್ತಾಳೆ ನನ್ನ ಮಗಳು. ನಮ್ಮ ಮಾತಿಗೆ ಎದುರಾಡಲ್ಲ ಅವಳು. ನೀವು ಅಂದ್ರೆ ನಮ್ಗೆಲ್ಲರಿಗೂ ಇಷ್ಟ ಆಗಿದ್ದೀರಾ. ಸರಿ ಆಯ್ತು, ಯಾವತ್ತಾದ್ರೂ ಒಂದ್ ದಿವಸ ಇನ್ನೊಂದ್ ದಿವಸ ಬನ್ನಿ, ಕುತ್ಕೊಂಡು ಮಾತುಕತೆ ಆಡೋಣ. ಹಾಗೆ ಫೋನ್ ನಂಬರನ್ನು ಕೊಟ್ಟಿರ್ತೀವಿ. ಪರ್ಸ್ನಲ್ ಆಗಿ ನೀವು ನಮ್ಮ ಮಗಳ ಹತ್ರ ಮಾತಾಡ್ಬೋದು ಇಬ್ರು. ಹೌದು ಕಣೋ ರಾಕೇಶ, ಫೋನ್ ನಂಬರ್ ತಗೊಂಡು ಮಾತಾಡ್ಕೊಳ್ಳಿರಂತೆ. ಈಗೇನು ಅರ್ಜೆಂಟು ಪರ್ಸ್ನಲ್ ಆಗಿ ಮಾತಾಡೋ ಅಂಥದ್ದು? ಫೋನ್ ಮಾಡಿಬಿಟ್ಟು ಯಾವತ್ತಾದ್ರೂ ಫ್ರೀ ಆದಾಗ ಬಂದ್ಬಿಟ್ಟು ನೀನೇ ಎಲ್ಲಾದ್ರೂ ಕರ್ಕೊಂಡೋಗಿ ಮಾತಾಡ್ಕೊಂಡ್ ಬರುವಂತೆ. ಈಗ ಇಷ್ಟ ಆದ್ಲು ತಾನೇ? ಓಕೆ ಡ್ಯಾಡಿ, ಇಷ್ಟ ಆಗಿದ್ದಾಳೆ. ಸರಿ ಆಯ್ತು ಬಿಡಿ, ಫೋನ್ನಾಗೆ ಮಾತಾಡ್ಕೊಂತೀವಿ ನಾವಿಬ್ರು. ಸರಿ ಆಯ್ತು, ನಾವಿನ್ನು ಹೊರಡೋಣವಾ? ಟೈಮ್ ಆಗುತ್ತೆ ನಮಗೆ. ಸರಿ ಓಕೆ ಡ್ಯಾಡಿ, ಹೋಗೋಣ ಬನ್ನಿ. ಅಯ್ಯೋ ಇದೇನಿದು? ಏನೋ ಊಟ ಮಾಡ್ಲಿಲ್ಲ, ಏನೋ ಜ್ಯೂಸು ಕುಡಿಲಿಲ್ಲ, ಹಂಗೆ ಹೊರಟ್ಬಿಟ್ರಲ್ಲ. ಇರಿ, ಜ್ಯೂಸ್ ಆದ್ರೂ ಕೊಡ್ತೀನಿ. ನನ್ನ ಮಗಳೇ ಜ್ಯೂಸ್ ತಗೊಂಬರ್ತಾಳೆ. ಪರವಾಗಿಲ್ಲ ಆಂಟಿ, ನಾವು ಜ್ಯೂಸ್ ಏನು ಕುಡಿಯೋದಿಲ್ಲ, ಟೈಮ್ ಆಗುತ್ತೆ, ನಾವು ಹೋಗ್ಬೇಕು. ಸರಿ ಅಮ್ಮ, ಬರ್ತೀವಿ ಹೇಳು. ಇನ್ನೊಂದ್ಸಲ ಬಂದಾಗ ಊಟನೇ ಮಾಡ್ಕೊಂಡು ಹೋಗ್ತೀವಿ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಬೇಜಾರೇನು ಇಲ್ಲ. ಪ್ರೂಫಿಗೆ ಬಂದಿದ್ರಲ್ಲ ಮೊದಲನೇ ಸರಿನಾ, ಏನಾದರೂ ಕುಡ್ಕೊಂಡೋಗಿದ್ರೆ ನಮಗೂ ಸಂತೋಷ ಆಗೋದು. ಪರವಾಗಿಲ್ಲ ಬಿಡಿ, ನಿಮಗೆ ಬೇರೆ ಟೈಮ್ ಇಲ್ಲ ಅಂತ ಹೇಳ್ತೀರಾ. ಸರಿ ಆಯ್ತು, ಹೋಗಿ ಬನ್ನಿ. ಸರಿ ಜಯಣ್ಣ ಅವರೇ, ಬರ್ತೀವಿ. ಓಕೆ ಆಂಟಿ, ಬಾಯ್. ಬಾಯ್ ನಂದಿನಿ. ಸರಿಯಪ್ಪ, ಆಯ್ತು. ಅಯ್ಯೋ ಬಾಯ್ ಹೇಳ್ತಾ ಇದ್ದೀನಿ ನಂದಿನಿ, ಸುಮ್ಮನೆ ಇದೆಯಲ್ಲ. ಬಾಯ್ ಬಾಯ್. ಅಂದ್ರು ನಿನ್ ತಂಗಿಗೆ ಒಳ್ಳೆ ಸಂಬಂಧನೇ ಬಂದೈತಿ ಕಣ. ಈ ಹುಡುಗನ್ಗೆ ಕೊಟ್ಟು ಮದ್ವೆ ಮಾಡ್ಬಿಡಣ, ಒಳ್ಳೆ ಹುಡುಗನ್ ತರ ಕಾಣ್ತಾನೆ. ಏನಿದು? ನನ್ನ ಒಂದ್ ಮಾತು ಕೇಳ್ದಲೇನೆ ಆಲೆ ನೀವು ಮದ್ವೆ ಮಾಡಕ್ಕೆ ಡಿಸೈಡ್ ಮಾಡ್ಬಿಟ್ಟ? ಏನೇ ಹಂಗಂದ್ರೆ ನಿನ್ ಕೇಳಿ ಒಪ್ಪಿಗೆ ಕೊಡ್ಬೇಕಾಗಿತ್ತಾ? ಒಳ್ಳೆ ಹುಡುಗ, ಸುಮ್ನೆ ಒಪ್ಪಿ ಮದ್ವೆ ಆಗದ್ ಕಲ್ಕ. ಬೆಂಗಳೂರಲ್ಲೇ ಇರ್ತಾರಂತೆ ಅವರು. ನೀನು ಬೆಂಗಳೂರಲ್ಲೇ ಓದ್ದವಳಲ್ವಾ? ಬೆಂಗಳೂರು ಏನು ನಿನ್ಗೇನು ಹೊಸದಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ, 1 ಲಕ್ಷ ಸಂಬಳ ಆಗುತ್ತಂತೆ, 2 ಬಂಗ್ಲೆ ಇದಾವಂತೆ. ಅದಕ್ಕಿನ್ನ ಇನ್ನೇನೇ ಬೇಕು? ಅಮ್ಮ ನನಗೆ ಬೆಂಗಳೂರು ಜೀವನ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ತಾನೆ ಓದೋದಾಗವರೆಗೂ ಅಲ್ಲಿದ್ದು ಎಕ್ಸಾಮ್ ಆದ ತಕ್ಷಣ ಊರಿಗೆ ಬಂದು ಸೆಟ್ಲ್ ಆಗಿರೋದು. ನಾನು ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿರೋ ಹುಡುಗನ್ ಮಾತ್ರ ಮದ್ವೆ ಆಗಲ್ಲ. ಮದ್ವೆ ಆದ್ರೆ ನಾನು ಹಳ್ಳಿ ಹುಡುಗನ್ನೇ ಮದ್ವೆ ಆಗೋದು. ನೀವೇನಾದ್ರೂ ಹೇಳಿ, ಆ ಹುಡುಗನ್ ಮಕ ನೋಡಿದ್ರೆ ಇಷ್ಟನೇ ಆಗಲ್ಲ. ಏನ್ ಹಂಗ್ ಮಾತಾಡ್ತಾನಲ್ಲ ರೂಢಾಗಿ. ಒಂದು ಹುಡುಗಿ ಹತ್ರ ಹೆಂಗ್ ಮಾತಾಡ್ಬೇಕು, ದೊಡ್ಡರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತಾನು ಗೊತ್ತಾಗಲ್ಲ. ಅಯ್ಯ, ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ, ಯಾವಾಗ್ಲೂ ಕೆಲಸ ಅಂತರ್ಲೇ ಇರ್ತಾಳೆ. ಅಂತವ್ರನ್ನ ಕಟ್ಕೊಂಡು ಅನುಭವಿಸ್ಬೇಕಾಗುತ್ತೆ. ನಾನಂತೂ ಆ ಹುಡುಗನ ಮದ್ವೆ ಆಗಲ್ಲ. ಯಾಕಮ್ಮ? ಅಯ್ಯೋ ಅಲ್ಲ, ಅಷ್ಟು ಶ್ರೀಮಂತ ಸಂಬಂಧ ಕರ್ಕೊಂಡ್ಬಂದಿದ್ದೀನಿ, ನೀನು ನೋಡಿದ್ರೆ ಮದುವೆ ಆಗಲ್ಲ ಅಂತಿದ್ಯಾ? ಯಾಕಮ್ಮ? ಆ ಹುಡುಗನ್ಗೆ ಏನಾಗಿದೆ? ಫೋನ್ ನಂಬರು ನನ್ನ ಹತ್ರ ಇದೆ ಆ ಹುಡುಗಂದು. ಬೇಕಂದ್ರೆ ಫೋನ್ ನಂಬರ್ ಕೊಡ್ತೀನಿ, ಮಾತಾಡು ಪರ್ಸ್ನಲ್ ಆಗಿ. ಇಬ್ರು ಮಾತಾಡ್ಕೊಳ್ರಿ. ನೀವೇನ್ರಿ ನಂಬರ್ ಕೊಡ್ತೀನಿ ಮಾತಾಡ್ರಿ ಅಂತ ಹೇಳ್ತಾ ಇದ್ಯಾ? ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತನ? ಸುಮ್ಮನೆ ಮದ್ವೆ ಆಗ್ತಾ ಇರ್ಬೇಕು ಅಷ್ಟೇನೆ. ಹಳ್ಳಿ ಹುಡುಗನ್ ಮದ್ವೆ ಆಗ್ತಾರಂತೆ. ಹಳ್ಳಿಲಿ ಏನೇ ಐತೆ, ನಾವ್ ಅನ್ಭವಿಸ್ತಾ ಇರೋದಕ್ಕೆ ಸಾಕು. ಓದಿದ್ಯಾ? ಅಷ್ಟು ತಲೆ ಇಲ್ವಾ ನಿನ್ಗೆ? ಹಳ್ಳಿ ಹುಡುಗನ್ ಮದ್ವೆ ಆದ್ರೆ ಅಷ್ಟೇನೆ ಅನುಭವಿಸ್ಬೇಕಾಗುತ್ತೆ ಹಳ್ಳಿಲಿದ್ದು. ನೋಡಮ್ಮ, ನಾನಂತೂ ಹಳ್ಳಿ ಹುಡುಗನೇ ಮದ್ವೆ ಆಗೋದು. ಈ ತರ ಬೆಂಗಳೂರು ಹುಡುಗ ಟೌನ್ ನಲ್ಲಿರೋರ್ನ ನಾನು ಮದ್ವೆ ಆಗಲ್ಲ. ನನಗೆ ಹಳ್ಳಿಲಿರಕ್ಕೆ ಇಷ್ಟ. ಏನ್ರಿ ಇವಳು ಹಿಂಗೆ ಹೇಳ್ತಾ ಇದ್ದಾಳೆ? ಅಯ್ಯೋ, ಓದಿರೋ ಹುಡುಗಿ ತರ ಮಾತಾಡ್ತಾ ಇಲ್ಲ. ಹೋಗ್ಲಿ ಬಿಡ, ಇಷ್ಟು ವರ್ಷ ಬೆಂಗಳೂರಲ್ಲೇ ಇದ್ದು ಆ ಟ್ರಾಫಿಕ್ಕು ಅದು ಇದು ಅಂತ ಹೇಳಿ ಟೆನ್ಷನ್ ಆಗಿದ್ಲಲ್ಲ, ಅದಕ್ಕೆ ಈ ಹಳ್ಳಿಲಿ ಬಂದಿದ್ದಾಳಲ್ಲ. ಈಗ ಹಳ್ಳಿಲೇ ಹಳ್ಳಿನೇ ಚಂದ ಅಂತ ಅನ್ನಿಸ್ತೈತೆ. ಸ್ವಲ್ಪ ದಿನ ಹೋಗ್ಲಿ, ಅವಳಿಗೆ ಗೊತ್ತಾಗುತ್ತೆ ಹಳ್ಳಿ ಜೀವನ ಎಷ್ಟು ಕಷ್ಟ ಅಂತನ. ಅವಾಗ ಅವಳೇ ಒಪ್ಕೊಂತಾಳೆ. ಫೋನ್ ನಂಬರ್ ಕೊಡ್ತೀನಿ, ಆ ಹುಡುಗನೇ ಮಾತಾಡಿಸ್ತಾನೆ. ಸುಮ್ಮನೆ ಇರು, ಈ ಹುಡುಗನ್ಗೆ ನಾನು ನಂಬರ್ ಕೊಡ್ತೀನಿ. ಮಾಡಪ್ಪ ನನ್ನ ಮಗಳು ನಂಬರ್ ಇದು ಅಂತನ, ಅವನೇ ಮಾತಾಡ್ಕೊತಾನೆ. ಆಮೇಲೆ ಅವಳು ಒಪ್ಕೊಂತಾಳೆ. ಬಿಡು, ಈಗ ಬಲವಂತ ಮಾಡೋದು ಬೇಡ, ಬಿಡು. ಸರಿ ಆಯಿತು, ನಾನು ಅವ್ರು ಹೋದ್ರೋ ಹೆಂಗೆ ಅಂತ ಹೇಳಿ ನೋಡ್ಕೊಂಬರ್ತೀನಿ. ಹೋಗು, ನೀನು ಅವಳಿಗೆ ಸಮಾಧಾನ ಮಾಡು.
ಸರಿ ಆಯ್ತು, ಹೋಗಿ ಹೇಳಿ ಬನ್ನಿ ನಮ್ಮ ಮಗಳಿಗೂ ಇಷ್ಟಾನಿ ಅಂತಾನ. ಅಂದ್ರು ನಿನ್ ತಂಗಿಗೆ ನೀನಾದ್ರೂ ಹೇಳಪ್ಪ, ಹಳ್ಳಿ ವಾತಾವರಣದಲ್ಲಿ ಇರಕ್ ಇಷ್ಟಪಡ್ತಾಳಲ್ಲ. ಎಲ್ಲ ಹುಡುಗಿರು ಬೆಂಗಳೂರಲ್ಲಿ ಇರ್ಬೇಕು ಅಂತೇಳಿ ಇಷ್ಟಪಟ್ರೆ ಅಯ್ಯ ಇವಳೆಲ್ಲದಕ್ಕೂ ಉಲ್ಟಂ ಪಲ್ಟ. ಹೌದಮ್ಮ, ನಾನು ಗಮನಿಸ್ತಾ ಇದ್ದೀನಿ ಇಲ್ಲಿಗೆ ಬಂದಾಗಿಂದನ ಏನಾದರೂ ಪ್ರಾಣಿ ನೋಡೋದು, ಪ್ರಕೃತಿ ನೋಡೋದು, ದೇವಸ್ಥಾನ ಅದು ಇದು ಅಂತೇಳಿ ಹಿಂಗೆ ಓಡಾಡ್ತಿರ್ತಾಳೆ. ನಾನು ಇವಳು ಯಾಕೆ ಹಿಂಗೆ ಬೆಂಗಳೂರಲ್ಲಿ ಓದಂಥ ಹುಡುಗಿನ ಇವಳು ನಂದಿನಿ, ಇದು ಯಾಕೆ ಹಿಂಗೆ ಹಳ್ಳಿ ಅಂದರೆ ಹಿಂಗೆ ಬಾಯಿ ಬಿಡ್ಕೊಂಡು ಅಷ್ಟು ನಗ್ನಗ್ತಾ ಓಡಾಡ್ತಾಳೆ. ಆ ಸಿದ್ದನ್ ಮಾತಾಡ್ಸೋದು, ಹಾಲು ತಗೊಂಬರೋದು ಹೋಗಿ ಅದನ್ನೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಇವಳು ಓದಿದಾಳ ಅಂತ ಅನ್ಸ್ಬಿಡುತ್ತೆ. ಹೋಗ್ಲಿ ಬಿಡು, ನೋಡೋಣ. ಸರಿಯಪ್ಪ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.